ಅತ್ಯಾಚಾರಿಗಳ ಬೆಂಬಲಿಗನಿಗೆ ಟಿಕೆಟ್ ಕೊಟ್ಟಂತ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಯಾವುದೋ ರಾಜಕೀಯ ಲಾಭಕ್ಕಾಗಿ ಸಾಮೂಹಿಕ ಅತ್ಯಾಚಾರಿಗಳ ಬೆಂಬಲಿಗನನ್ನ ಅಪ್ಪಿಕೊಂಡಂತ ಕಾಂಗ್ರೆಸ್ ಸತತ 2ನೇ ಬಾರಿಗೆ ಮುಖಭಂಗ ಅನುಭವಿಸಿದೆ. ಅತ್ತ ರಾಜಕೀಯ ಲಾಭನೂ ಇಲ್ಲ, ಇತ್ತ ನೈತಿಕವಾಗಿಯೂ ಪಕ್ಷಕ್ಕೆ ಹಿನ್ನಡೆ ಎದುರಾಗಿದೆ. 8 ವರ್ಷ ವಯಸ್ಸಿನ ಪುಟ್ಟ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಬೆಂಬಲ ಸೂಚಿಸಿ ಮೆರವಣಿಗೆ ನಡೆಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಚೌಧರಿ ಲಾಲ್ ಸಿಂಗ್ ಸೋಲನ್ನು ಅನುಭವಿಸಿದ್ದಾರೆ. ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ ನಾಯಕ ಚೌಧರಿ ಲಾಲ್ ಸಿಂಗ್ ಅವರು ಮಂಗಳವಾರ ಜಮ್ಮು ಮತ್ತು ಕಾಶ್ಮೀರದ ಬಸೋಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ದರ್ಶನ್ ಕುಮಾರ್ ವಿರುದ್ಧ 16,034 ಮತಗಳಿಂದ ಸೋತಿದ್ದಾರೆ. ಕುಮಾರ್ ಅವರು 31,874 ಮತಗಳನ್ನ ಗಳಿಸಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಸಚಿವ ಲಾಲ್ ಸಿಂಗ್ ಅವರು ಒಟ್ಟು 15,840 ಮತಗಳನ್ನ ಗಳಿಸಿದ್ದಾರೆ. 2014ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಗ್ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರಗೊಂಡ ಬಳಿಕ ಬಸೋಲಿ ಕ್ಷೇತ್ರವನ್ನ ಗೆದ್ದಿದ್ರು. ಆದ್ರೆ ಈ ವರ್ಷ ಲೋಕಸಭೆ ಚುನಾವಣೆಗೂ ಮುನ್ನ ಮಾರ್ಚ್ನಲ್ಲಿ ಅವರು ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಯಾದರು. 2018ರಲ್ಲಿ ಬಿಜೆಪಿ ಮತ್ತು ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿಯನ್ನು ಒಳಗೊಂಡಿರುವಂತಹ ಸಮ್ಮಿಶ್ರ ಸರ್ಕಾರದಲ್ಲಿ ರಾಜ್ಯ ಸಚಿವರಾಗಿದ್ದ ಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿ ನಡೆದಂತಹ ಅಪ್ರಾಪ್ತ ಮುಸ್ಲಿಂ ಬಾಲಕಿಯ ಒಂದು ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯ ಆರೋಪಿಗಳನ್ನ ಬೆಂಬಲಿಸುವಂತಹ ರ್ಯಾಲಿಯಲ್ಲಿ ಭಾಗವಹಿಸಿ ಭಾರಿ ವಿವಾದ ಕಾರಣ ಆಗಿದ್ರು. ಪಿಡಿಪಿ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಅರಣ್ಯ ಸಚಿವನಾಗಿದ್ದ ಲಾಲ್ ಸಿಂಗ್ ಅತ್ಯಾಚಾರ ಆರೋಪಿಗಳಿಗೆ ಬೆಂಬಲ ನೀಡಿದ ಬಳಿಕ ಎದ್ದಂತಹ ರಾಷ್ಟ್ರೀಯ ಆಕ್ರೋಶದ ಕಾರಣ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು. ಆದ್ರೆ ಆ ಬಳಿಕ ಲಾಲ್ ಸಿಂಗ್ ಕಾಂಗ್ರೆಸ್ಗೆ ಮರಳಿದ್ರು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕಾಶ್ಮೀರಕ್ಕೆ ಬಂದಾಗ ಅದರಲ್ಲಿ ಲಾಲ್ ಸಿಂಗ್ ಭಾಗವಹಿಸಿ ಆ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸೇರಿದ್ರು. ಕಳೆದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅವರಿಗೆ ಉಧಂಪುರ್ ಕ್ಷೇತ್ರದಿಂದ ಟಿಕೆಟ್ ನೀಡಿತು. ಡೋಗ್ರಾ ಸಮುದಾಯದ ನಾಯಕ ಲಾಲ್ ಸಿಂಗ್ ಬಂದ್ರೆ ಜಮ್ಮು ವಿಭಾಗದಲ್ಲಿ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ಇವರನ್ನ ಸೇರಿಸಿಕೊಂಡಿತ್ತು. ಆದ್ರೆ ಪಕ್ಷದೊಳಗೆ ಲಾಲ್ ಸಿಂಗ್ ಸೇರ್ಪಡೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸೆಪ್ಟೆಂಬರ್ನಲ್ಲಿ ಮಾಜಿ ನಾಗರಿಕ ಸೇವಾ ಅಧಿಕಾರಿಗಳ ಗುಂಪೊಂದು ವಿಧಾನಸಭೆ ಚುನಾವಣೆಯಲ್ಲಿ ಸಿಂಗ್ ಅವರನ್ನ ಕಣಕ್ಕಿಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಅನ್ನ ಟೀಕೆ ಮಾಡಿತ್ತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಂತಹ ನಿವೃತ್ತ ಅಧಿಕಾರಿಗಳು ಸಿಂಗ್ ಅವರ ನಾಮನಿರ್ದೇಶನ ದ್ವೇಷದ ರಾಜಕೀಯದ ವಿರುದ್ಧ ಹೋರಾಟವನ್ನ ಮುನ್ನಡೆಸುವಂತಹ ಕಾಂಗ್ರೆಸ್ ಪಕ್ಷವಾದಕ್ಕೆ ವಿರುದ್ಧವಾಗಿದೆ ಅಂತ ಅವರು ಹೇಳಿದ್ರು. ಕಥುವಾ ಅತ್ಯಾಚಾರಿ ಆರೋಪಿಗಳ ಬೆಂಬಲಿಗನಿಗೆ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಅನ್ನ ಸದಾ ಕಾಡ್ತಾನೆ ಬಂದಿದೆ. 2019ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇವರಿಗೆ ಟಿಕೆಟ್ ಅನ್ನ ನೀಡಿತ್ತು. ಈ ಬಾರಿ ಮತ್ತೆ ಟಿಕೆಟ್ ನೀಡಿತ್ತು. ಪಕ್ಷದೊಳಗಿನ ಅನೇಕರು, ವಿಶೇಷವಾಗಿ ಮುಸ್ಲಿಂ ಮುಖಂಡರು ಲಾಲ್ ಸಿಂಗ್ಗೆ ಟಿಕೆಟ್ ನೀಡಿದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಖಂಡನೆ ಬಹಳ ಜೋರಾಗಿ ಕೇಳಿಬಂದಿತ್ತು. ರಾಹುಲ್ ಗಾಂಧಿ ಅವರು ಕೋಲ್ಕತ್ತಾ ಅತ್ಯಾಚಾರದ ವಿಷಯದಲ್ಲಿ ಮಾತನಾಡಿದಾಗ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ರಾಹುಲ್ ಗಾಂಧಿ ಅವರಿಗೆ ಕಥುವಾ ಕುರಿತು ನೆನಪು ಮಾಡಿದ್ರು. ಕಾಂಗ್ರೆಸ್ ಹೇಗೆ ಅತ್ಯಾಚಾರ ಪ್ರಕರಣದ ಬೆಂಬಲಿಗರ ಜೊತೆಗೆ ನಿಂತಿತ್ತು ಅನ್ನೋದನ್ನ ಸಾಕೇತ್ ಗೋಖಲೆ ಅವರು ನೆನಪು ಮಾಡಿದ್ರು. ಕಾಂಗ್ರೆಸ್ನೊಂದಿಗೆ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಲಾಲ್ ಸಿಂಗ್ ಬಿಜೆಪಿಯನ್ನ ಸೇರಿದ್ರು. ಅದಾದ ನಂತರ 2019ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ್ರು. ಡೋಗ್ರಾ ಸ್ವಾಭಿಮಾನ್ ಪಕ್ಷವನ್ನು ಕೂಡ ಅವರು ಇದ್ರ ಮಧ್ಯನೇ ಸ್ಥಾಪಿಸಿದ್ರು. ಕಥುವಾದಲ್ಲಿ ಪುಟ್ಟ ಬಾಲಕಿಯ ಸಾಮೂಹಿಕ ಅತ್ಯಾಚಾರಿಗಳನ್ನ ಬಹಿರಂಗವಾಗಿ ಬೆಂಬಲಿಸಿ ಮೆರವಣಿಗೆ ಮಾಡಿದಂತಹ ಲಾಲ್ ಸಿಂಗ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು ಆತನನ್ನ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರೆಲ್ಲ ಸ್ವಾಗತಿಸಿದ್ದು ಇಡೀ ಯಾತ್ರೆಯ ಪಾಲಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗಿತ್ತು. ಈಗ ನೋಡಿದ್ರೆ ಅತ್ಯಾಚಾರ ಕೊಲೆ ಆರೋಪಿಗಳನ್ನ ಬೆಂಬಲಿಸಿದವನಿಗೆ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ಗೆ ಎಲ್ಲಾ ರೀತಿಯಲ್ಲೂ ನಷ್ಟ ಉಂಟು ಮಾಡಿದೆ. ಸೈದ್ಧಾಂತಿಕವಾಗಿ ಹೇಗೂ ನಷ್ಟ ತಂದಿತ್ತು. ರಾಹುಲ್ ಗಾಂಧಿ ಅವರ ಮೊಹಬ್ಬತ್ ಕಿ ದುಖಾನ್ ಘೋಷಣೆಗೆ ಹೇಗೂ ಲಾಲ್ ಸಿಂಗ್ ಒಂದು ಕಪ್ಪು ಚುಕ್ಕೆ. ಆದ್ರೆ ಇದೀಗ ಸೋಲಿನಿಂದಾಗಿ ಚುನಾವಣಾ ಲಾಭ ಕೂಡ ಕಾಂಗ್ರೆಸ್ಗೆ ಸಿಗದೆ ಹೋಗಿದೆ. ಜಮ್ಮು ವಿಭಾಗದಲ್ಲಿ ಬಿಜೆಪಿ ಮೇಲ್ಗೈ ಸಾಧಿಸಿದ್ದು ಕಾಂಗ್ರೆಸ್ ತೀರಾ ಕಳಪೆ ಪ್ರದರ್ಶನವನ್ನ ತೋರಿದೆ. ಅದರ ಜೊತೆಗೇನೆ ಈ ಲಾಲ್ ಸಿಂಗ್ ನಿಂದ ಪಕ್ಷಕ್ಕೆ ಲಾಭ ಆಗೋದಕ್ಕಿಂತ ಹೆಚ್ಚು ನಷ್ಟನೇ ಆಗಿದೆ. ಈ ವ್ಯಕ್ತಿಯನ್ನ ದೂರ ಇಟ್ಟಿದ್ರೆ ಕನಿಷ್ಠ ನೈತಿಕವಾಗಿ ಆದ್ರೂ ಕಾಂಗ್ರೆಸ್ ರಾಜಿ ಮಾಡ್ಕೊಳ್ಳಿಲ್ಲ ಅಂತನಾದ್ರೂ ಹೇಳ್ಕೊಳ್ಬಹುದಿತ್ತು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.